ಬಾಟ್ಲಿ ಎಣ್ಣೆ ಮಾರೋದು, ಸ್ಟಿಕ್ಕರ್ ಮಾರೋದು, ಕ್ಯಾಲೆಂಡರ್ ಮಾರೋಕೆ, ಜಾತ್ರೆ ಎಲ್ಲಿ ಇರ್ತೈತೆ ಅಲ್ಲಿ ಉತ್ತತ್ತಿ ಮಾರಕ್ಕೆ ಹೋಗ್ತಿದ್ವಿ. ಒಂದು ಎಷ್ಟೋ ದಿನ ಸರ್ ನಾವು ನೀರು ಕುಡಿದು ಮಲ್ಕೊಂಡಿವಿ ಸರ್ ನೈಟ್ ಎಲ್ಲ. ಸರ್ ಅಕ್ಕಿ ರೊಟ್ಟಿ ಮಾಡ್ತೀವಿ, ರಾಗಿ ರೊಟ್ಟಿ ಮಾಡ್ತೀವಿ, ಮೆಂತೆ ರೊಟ್ಟಿ ಮಾಡ್ತೀವಿ. ಇವತ್ತು ಮಡಿಕೆ ಕಾಳು ಮಾಡಿದ್ವಿ, ನಾಳೆ ಹೆಸರು ಕಾಳು, ಅಲಸಂದೆ ಕಾಳು, ಕಡಲೆ ಕಾಳು. ಯಾವತ್ತು ಸಂಡೆ ಗಿಂಡೆ ಯಾವುದೂ ರಜೆ ಇಲ್ಲ. ದೀಪಾವಳಿ ಪಾಡ್ಯ ದಿನ ಒಂದು ರಜೆ ಮಾಡ್ತೀವಿ ನೋಡಿ ಸರ್. ಒಂದೇ ರಜೆ ಸರ್. 10, 11, 12 ಸಾವಿರ ಹಿಂಗೆ ಹಾಕಿ ಸರ್. ಇವಾಗ ಆಗುತ್ತೆ ಸರ್, ಒಂದು 15 ಸಾವಿರ ಹಿಂಗಾಗುತ್ತೆ ಸರ್. ಎಲ್ಲ ಮಾಡ್ತೀವಿ ಸರ್. ಯಾವ್ದು ಇಂಥದ್ದು ಬರಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ತೀವಿ ಸರ್. ಎಲ್ಲ ಹೊಡೆದಿದ್ದಾರೆ ಸರ್. ನಮ್ಮ ನೆಕ್ಸ್ಟ್ ಎಲ್ಲ ಇಲ್ಲೇ ಮಲ್ಕೊಂತೀವಿ ಸರ್. ಮಲ್ಗಾಕಂತಂದು ಮಂಚದಲ್ಲಿ ಕಟ್ಟಿಬಿಟ್ಟಿದ್ದೀವಿ. ಇಲ್ಲೇ ಮಲ್ಕೊಂಡ್ರೆ ಇಲ್ಲೇ ಹಾಕ್ಬಿಡ್ತೀವಿ ಸರ್. ಮಗುನ ಇಲ್ಲೇ ಹಾಕ್ಬಿಡ್ತೀವಿ ಅಲ್ಲ. ಅವ್ರ ಮನೇಲಿ ಎಲ್ಲ ಕೊಡಕ್ಕೆ ರೆಡಿನೇ ಇರಲಿಲ್ಲ ಸರ್. ನನ್ನ ಹೋಟೆಲ್ ಬಿಸ್ನೆಸ್ ಐತಿ, ಹಂಗೈತಿ. ಇವಳದು ಓದಿದ್ಲು ಸರ್, ಡಿಪ್ಲೊಮಾ ಎಲ್ಲ ಆಗೈತೆ ಅವ್ರದ್ದು. ಇವಳು ಮಾಡ್ಕೊಂಡ್ರೆ ನನ್ನೇ ಮಾಡ್ಕೋಬೇಕಂತಂದು ಹಠಕ್ಕೆ ಬಿದ್ದು ಮದುವೆ ಮಾಡ್ಕೊಂಡಿದ್ದೆ ಸರ್. ಎಲ್ಲಾದರೂ ಒಬ್ಬನೇ ಕುಂತು ಇದು ಮಾಡ್ಬೇಕಂದ್ರೆ ಸಪ್ರೇಟಾಗಿ ಹೋಗಿ ಕುಂತು ಹತ್ತು ಬರ್ತೀನಿ ಸರ್. ಅವ್ನು ನೆನಪಾಯ್ತಂದ್ರೆ ಅಷ್ಟು ನೋವು ಅನ್ಸುತ್ತೆ ಸರ್ ಕಳ್ಕೊಂಡ್ಮೇಲೆ. ಬಸವರಾಜ್ ಏನೀಗ ಸರ್? ಮೆಂತ್ಯ ಚಪಾತಿ ಇದೆ, ಅಕ್ಕಿ ರೊಟ್ಟಿ ಇದೆ, ರಾಗಿ ರೊಟ್ಟಿ ಇದೆ, ಜೋಳದ ರೊಟ್ಟಿ, ಚಪಾತಿ ಇದೆ. ಒಂದು ಜೋಳದ ರೊಟ್ಟಿ, ಒಂದು ಮೆಂತ್ಯ ಚಪಾತಿ. ಹಾಂ ಸರ್. ಪಲ್ಯ ಬೆಂಡೆಕಾಯಿ ಇದೆ, ಮಡಿಕೆ ಕಾಳು, ಬದನೆಕಾಯಿ. ಹೌದಾ? ಬೆಂಡೆಕಾಯಿ ಹಾಕಿ ಮಡಿಕೆ ಕಾಳು ಹಾಕಿ. ಪುಡಿ ಇದೆ ಸರ್. ಅಲ್ಲೇ ಇದೆ. ಪುಡಿ, ಓಕೆ. ಎಲ್ಲ ಇಲ್ಲೇ ಇದೆ. ಉಪ್ಪಿನಕಾಯಿ ಜೊತೆಗೆ ಈರುಳ್ಳಿ. ಥ್ಯಾಂಕ್ ಯು. ಸೊ ನಮ್ಮ ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಇರುವಂಥ ಉತ್ತರ ಕರ್ನಾಟಕ ಸ್ಟೋರಲ್ಲಿ ಅಥವಾ ಉತ್ತರ ಕರ್ನಾಟಕ ಹೋಟ್ಲಲ್ಲಿ ಒಂದು ಒಳ್ಳೆಯ ಊಟ, ಮಧ್ಯಾಹ್ನದ ಊಟ ತುಂಬ ಚೆನ್ನಾಗಿದೆ. ನಮ್ಮ ಬಸವರಾಜ್ ಅವ್ರದ್ದು. ಬನ್ನಿ ಊಟ ಮಾಡಿ ಅವ್ರ ಕಥೆ ಏನಂತಲೂ ಕೂಡ ಕೇಳೋಣಂತೆ. ನಂದು ಜೋಳದ ರೊಟ್ಟಿ, ಮೆಂತ್ಯ ರೊಟ್ಟಿ, ನೆಕ್ಸ್ಟ್ ಬೇರೆ ಮೆನು ಇದೆ, ಅದು ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಹಾಂ, ಸಕ್ಕತ್ತಾಗಿದೆ ಬೆಂಡೆಕಾಯಿ ಪಲ್ಯ. ಬನ್ನಿ ನಾವು ಮಾತಾಡ್ಸೋಣ ನಮ್ಮ ಅಕ್ಕವ್ರನ್ನ. ನಮಸ್ತೆ ಅಕ್ಕವ್ರೆ. ನಮಸ್ತೆ ಸರ್. ನನ್ನ ಹೆಸರು ಅಶ್ವಿನಿ ಬಸವರಾಜ್ ಸೊಬಗಿನ್ ಅಂತೇಳಿ. ನಮ್ಮೂರು ಬಂದು ಸೂಡಿ. ಇಲ್ಲಿ ಸೂಡಿ ಗಜೇಂದ್ರಗಡ, ರೋಣ ತಾಲೂಕು ಸರ್. ಗದಗ. ಹಾಂ, ಗದಗ ಡಿಸ್ಟಿಕ್ ಸರ್. ಗಜೇಂದ್ರಗಡ ತಾಲೂಕು ಸರ್. ಇವಾಗ ಗಜೇಂದ್ರಗಡ. ಅದೇನು ಗಜೇಂದ್ರಗಡ ಸೂಡಿಗೂ ಬೆಂಗಳೂರಿಗೆ ಏನು ಕನೆಕ್ಷನ್ ಸರ್? ಏನೋ ಸರ್ ಗೊತ್ತಿಲ್ಲ. ಇದೇನೋ ಒಂದು ತಾಯಿ ನಾಡು ಇದ್ದಂಗಿದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಇಲ್ಲೇ ಬಂದು ಜೀವನ ಮಾಡ್ತಾ ಇದೀವಿ ಸರ್. ಹಾಂ ಸರ್. ಏನೇನು ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಪ್ರಸಿದ್ಧ ಜೋಳದ ರೊಟ್ಟಿ ಸಿಗುತ್ತೆ ಸರ್. ಉತ್ತರ ಕರ್ನಾಟಕ ಪ್ರಸಿದ್ಧ ಅಂದರೆ ಜೋಳದ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ ಮಾಡ್ತೀವಿ, ಮೆಂತೆ ಚಪಾತಿ ಮಾಡ್ತೀವಿ, ರಾಗಿ ರೊಟ್ಟಿ ಮಾಡ್ತೀವಿ ಸರ್. ರೈಸ್ ಬಾತ್ ಮಾಡ್ತೀವಿ, ಮತ್ತು ಪುಳಿಯೋಗರೆ ಮಾಡ್ತೀವಿ, ವೈಟ್ ರೈಸ್ ಸಾಂಬಾರು, ಕರ್ಡ್ ರೈಸ್ ಇರುತ್ತೆ, ಬಿಸಿ ಮಿರ್ಚಿ ಬಜ್ಜಿ ಮಾಡ್ತೀವಿ ಸರ್. ಮತ್ತು ಇದೇನು ಇದು ಹೋಳಿಗೆ ಮಾಡ್ತೀವಿ ಸರ್, ಶೇಂಗಾ ಹೋಳಿಗೆ, ಜಾಮೂನ್ ಇಟ್ಟಿರ್ತೀವಿ, ಇದೆಲ್ಲ ಇರುತ್ತೆ ಸರ್. ಸೊ ಯಾಕೆ ಶುರು ಮಾಡಿದ್ರಿ? ಬೆಂಗಳೂರಿಗೆ ಯಾಕೆ ಬಂದ್ರಿ ಹೇಳಿ ವಿವರ. ಸರ್ ಬೆಂಗಳೂರಿಗೆ ಯಾಕೆ ಬಂದ್ವಿ ಅಂದರೆ ದುಡಿಯೋಕ್ಕೋಸ್ಕರ ಬಂದಿದ್ದೀವಿ ಸರ್. ಹಾಂ ಸರ್. ಸರ್ ಇವ್ರು ನಮ್ಮ ಯಜಮಾನ್ರು. ಇವರು ಬಂದು ಚಿಕ್ಕ ವಯಸ್ಸಿಂದ್ರೆ ಬೆಂಗಳೂರಲ್ಲಿ ಬಂದಿದ್ದಾರೆ. ಅವ್ರು ಒಂದು ಕಂಪ್ನಿಲಿ ಬಂದಿದ್ರು ಫಸ್ಟ್. ಆ ಕಂಪ್ನಿಲಿ ಯಾವುದು ಫ್ಯಾಕ್ಟ್ರಿಯಲ್ಲಿ ಹೋದ್ರು ಸರ್. ಅಲ್ಲಿ ವೀಲ್ ಚೇರ್ ಫ್ಯಾಕ್ಟ್ರಿ ಇತ್ತು. ಅಲ್ಲಿ ಒಂದು 8 ವರ್ಷ ಕೆಲಸ ಮಾಡಿದ್ವಿ. ಆಮೇಲೆ ನಮ್ಮ ಹುಡುಗ ಇದ್ದ, ನಮ್ಗೆ ಫ್ರೆಂಡ್ ಒಬ್ಬ ಇದ್ದ. ಅವನು ನಾನು ಕೂಡಿ ಪಾರ್ಟ್ನರ್ ಮೇ ಮಾಡಿದ್ವಿ. ಅವನು ಇವಾಗಿಲ್ಲ ಸರ್. ಅವ್ರನ್ನ ಆದರೆ ಅದನ್ನು ನಾನೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇಲ್ಲಿ ಯಾವ ಇದ್ದಿದ್ದಿಲ್ಲ ಸರ್. ಫಸ್ಟ್ ಆಫ್ ಆಲ್ ಇಲ್ಲಿ ಬೆಂಗಳೂರಲ್ಲಿ ಒಂದು 4 ಇಷ್ಟ ಇದ್ದು ಸರ್ ಅಲ್ಲಿ. ಅದಕ್ಕೋಸ್ಕರ ನಾವು ಒಂದು ಮಾಡಬೇಕು, ನಾವು ಏನೋ ಮಾಡಬೇಕು ಅನ್ನೋಕ್ಕೋಸ್ಕರ ನಾವು ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ ಸರ್. ಎಷ್ಟು ವರ್ಷ ಆಯಿತು? ಒಂದು 15 ವರ್ಷ ಆಯ್ತು ಸರ್. ಇದೇ ಜಾಗದಲ್ಲಿ ಮಾಡ್ತಾ ಇರೋದು. ಹಾಂ ಸರ್, 15 ವರ್ಷ ಆಯ್ತು ಅಂತ ಇವ್ರು ಮಾಡಿ. ಇದು ನಾವು ಶುರು ಮಾಡಿದ 2006 ಬಂದಿತ್ತು ಸರ್. SLC ಮುಗಿದಿತ್ತು. SLC ಮುಗಿದ ತಕ್ಷಣ ನಮ್ಮದು ಬಡವ ಫ್ಯಾಮ್ಲಿ ಸರ್ ನಮ್ಮದು. ಅವಾಗ ದುಡಿಯೋರು ಯಾರೂ ಇರಲಿಲ್ಲ, ಬಟ್ ನಾವೇ ದುಡಿಬೇಕಾಗಿತ್ತು. ಆ ಸಮಸ್ಯೆ ಭಯಂಕರ ಇತ್ತು ಸರ್. ಆ ಟೈಮಲ್ಲಿ ಬಂದು ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಕೆಲಸಕ್ಕೆ ನಾನು ತೊಗೊಳಕ್ಕೆ ರೆಡಿ ಇರಲಿಲ್ಲ. ನನಗೆ ಇನ್ನೂ ಏಜ್ ಆಗಿಲ್ಲ ಅಂತ ತೊಗೊತಿರ್ಲಿಲ್ಲ ಸರ್. ನಂಗೆ 16 ವರ್ಷ ಆಗಿತ್ತು ಅವಾಗ. ಇನ್ನೂ ನಂಗೆ ತೊಗೊಳಕ್ಕೂ ರೆಡಿ ಇರಲಿಲ್ಲ. ಅವಾಗ ಇಲ್ಲಿ ಬಂದು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಬೇಕಾದ್ರೆ ಅವರು ಓನರ್ ಸತ ಇದು ಮಾಡಲಿಲ್ಲ. ನಂಗೆ ಬಂದು ಸ್ಟಾರ್ಟಿಂಗ್ ಬಂದು 2,000 ರೂಪಾಯಿ ಕೊಡ್ತಿದ್ರು ಸರ್ ನಂಗೆ ಸ್ಯಾಲ್ರಿ. ಅವಾಗ 2,000 ರೂಪಾಯಿಗೆಲ್ಲ ಇದು ಇಲ್ಲಿ ಕಂಪ್ನಿ ಒಳಗೆ ಕೆಲಸ ಮಾಡಿದ್ದೀನಿ. 300 ರೂಪಾಯಿಗೆ 5 ಗಂಟೆಗೆ ಎದ್ದು ಪೇಪರ್ ಹಾಕಕ್ಕೆ ಹೋಗಿದ್ವಿ. ಒಂದು ತಿಂಗಳಿಗೆ, ಒಂದು ದಿನಕ್ಕೆ 10 ರೂಪಾಯಿ ಕೊಡ್ತಿದ್ರು ಸರ್ ನಂಗೆ ಪೇಪರ್ ಹಾಕಕ್ಕೆ ಹೋದ್ರೆ. ಸೈಕಲ್ ತೊಳ್ಕೊಂಡು ಹೋಗ್ಬೇಕು. ಅದು ಮಾಗಡಿ ರೋಡ್, ಇದು ಕೊಟ್ಟಿಗೆಪಾಳ್ಯದಿಂದ ಟೋಲ್ಗೇಟ್ ಇದೆ ಅಲ್ಲ ಸರ್, ಟೋಲ್ಗೇಟ್ವರೆಗೆ ಸೈಕಲ್ ತೊಳ್ಕೊಂಡು ಹೋಗಿ ಅಲ್ಲಿ ಪೇಪರ್ ಹಾಕಿ ವಾಪಸ್ ಮತ್ತೆ ತಿರ್ಗಾ ಅಲ್ಲಿ ಬಂದು 9 ಗಂಟೆ ಅನ್ನತ್ಲೆ ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಸರ್. ಆ ಥರ ಇತ್ತು. ಅಂತ ಎಲ್ಲ ಮಾಡ್ಕೊತ ಬಂದಿ ಸರ್ ಅದು. ಆಮೇಲೆ ಈಗ ಈ ಥರ ಎಲ್ಲ ಹೋಟೆಲ್ ಮಾಡ್ಬೇಕು ಅನ್ನೋ ಆಸೆನೂ ಇತ್ತು. ಆ ಪೇಮೆಂಟೂ ಅಷ್ಟು ಕಷ್ಟ ಅಲ್ಲ ಸರ್, ಜಾಸ್ತಿ ಇದಾಗಲಿಲ್ಲ. ಅದಕ್ಕೋಸ್ಕರ ಇದನ್ನು ಏನಾದರೂ ಮಾಡಬೇಕು, ಏನಾದರೂ ಇದು ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೆ ಇನ್ನೊಬ್ಬ ನಮ್ಮ ಪಾರ್ಟ್ನರ್ ಇದ್ದು ಸರ್. ನಮ್ಮ ಪಾರ್ಟ್ನರ್ ಅವರು ಇವಾಗಿಲ್ಲ, ತೀರ್ಕೊಂಡು ಹೋದರು.
ಹಂಗಾಗಿ ಅದು ಅವ್ರಿಬ್ರು ಕೂಡಿ ಮಾಡೋಣ ಅಂತಂದು ಒಂದು ಆಸೆ ಇದು ಮಾಡಿದ್ವಿ ಮತ್ತು ಮಾಡಿದ್ದು ಸರ್ ಅದೇ ಹಂಗೆ ಸ್ಟಾರ್ಟ್ ಆಯಿತು, ಒಳ್ಳೆ ಬಿಸ್ನೆಸ್ ಆಗಕ್ಕಂತು ಮತ್ತು ಮಾಡಿದ್ವಿ. ಇದನ್ನೇ ಮಾಡಬೇಕು ಅಂತ ಹೇಗೆ ನಿಮಗೆ? ಸರ್ ಇಲ್ಲ, ಅವ್ನು ನಮ್ಮ ಪಾರ್ಟ್ನರ್ ಇನ್ನೊಬ್ಬ ಇದ್ನಲ್ಲ, ಅವನು ಇದೇ ಲೈನಲ್ಲೇ ಇದ್ನ ಸರ್. ಕೊತ್ತರಗುಪ್ಪೆದಲ್ಲಿ ಒಂದು ಇದೇ ಕೆಲಸನ ಮಾಡ್ತಿದ್ದೀನಿ ಸರ್. ಅವನು ಇದೇ ಕೆಲಸ ಮಾಡ್ತಿದ್ದ. ಅವ್ನು ಏನಂದ ಇಬ್ರು ಕೂಡಿ ಮಾಡೋಣ, ಇದೆಲ್ಲ ಒಳ್ಳೆ ಲಾಭ ಐತಿ, ಹಿಂಗೈತಿ, ಚೆನ್ನಾಗಿ ಆಗುತ್ತಾ ಅಂತಂದು ಎಲ್ಲ ಹೇಳಿದ್ನಿ ಸರ್. ಅವರು ಆಯಿತು ಮಾಡೋಣ ಅಂತಂದು ಹೇಳಿ ಮಾಡಿದ್ವಿ ಸರ್, ಇಬ್ರು ಕೂಡಿ ಮಾಡಿದ್ವಿ. ಹಾಂ, ಮದುವೆಗಿಂತ ಮುಂಚೆ ಸರ್. ಇಲ್ಲ, ಇನ್ನೊಬ್ಬ ನಮ್ಮ ಪಾರ್ಟ್ನರ್ ಇದ್ನಲ್ಲ ಸರ್, ಅವ್ನು ಮಾಡ್ತಿದ್ದ. ಹಾಂ, ಮಾಡ್ತಿದ್ದ. ಹಾಂ, ಪಾರ್ಟ್ನರ್. ಅವ್ರು ಇಲ್ಲ ಸರ್, ಇವಾಗ ತೀರ್ಕೊಂಡು ಹೋಗಿದ್ದಾರೆ ಸರ್ ಅವರು. ಆಮೇಲೆ ಇವರೇ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಅಡಿಗೆ ಎಲ್ಲ ಇವರೇ ಮಾಡ್ತಾ ಇದ್ದಾರೆ ಸರ್. ಹಾ, ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮೆಂತೆ ಚಪಾತಿ ಎಲ್ಲ ನಾವು ಮಾಡ್ತೀವಿ. ಅಡಿಗೆ ಎಲ್ಲ ಇದೆ ಇವರೇ ಮಾಡ್ತಾರೆ ಸರ್. ಎಲ್ಲ ಮಾಡ್ತೀವಿ ಸರ್, ಯಾವ್ದು ಇಂಥದ್ದು ಬರಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ತೀವಿ ಸರ್. ಅಲ್ಲಿ ವೆಜ್ ಎಲ್ಲ ನೋಡ್ಕೊಂಡೇ ಮಾಡಿದ್ವಿ ಸರ್. ಹಂಗೆ ಅವ್ನು ಇನ್ನೊಬ್ಬ ನಮ್ಮ ಪಾರ್ಟ್ನರ್ ಇದ್ನಲ್ಲ ಸರ್, ಅವ್ನು ಮಾಡ್ತಿದ್ದ. ಹಂಗೆ ಅವ್ನು ನೋಡ್ಕೊಂಡು ಕಲ್ತ್ಕೊಂಡು ಎಲ್ಲ ಕಲ್ತಿದ್ವಿ. ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿವಿ ಸರ್. ಅಂದ್ರೆ ಮಾಡ್ತಾನೆ ಕಲ್ತಿರೋದು, ಕಲ್ತು ಬಂದದಲ್ಲ? ಇಲ್ಲ ಸರ್. ಬಿಗಿನಿಂಗ್ ಹೇಗೆ ಈಸಿ ಇತ್ತಾ ಶುರು ಮಾಡಿದ ಕೂಡಲೇ? ಹ್ಞೂ ಸರ್. ಇಲ್ಲ ಸರ್, ಅವಾಗ ನಮ್ಗೆ ಕಷ್ಟ ಆಯ್ತಲ್ಲ ಸರ್. ನಾವು ಚಿಕ್ಕ ಏಜ್ನಾಗ ಮಾಡಿದ್ವಿ ಇದನ್ನು. ನಮ್ಗೆ ಅವಾಗೆಲ್ಲ ಭಯ ಜಾಸ್ತಿ ಅಲ್ಲ ಸರ್. ಇದು ಏನು ಅವ್ರು ಎಲ್ಲ ಪ್ರಾಬ್ಲಮ್ನು ಇತ್ತು ಸರ್. ಅವಾಗೆಲ್ಲ ಇವು ಹುಡುಗರು ಬಂದು ಗಲಾಟೆನೂ ಮಾಡ್ತಿದ್ರು, ಅವಾಗೆಲ್ಲ ಇದು ಮಾಡ್ತಿದ್ರು. ಅವು ಸಣ್ಣವ್ರು ಇದ್ವಿ, ನಾವೆಲ್ಲ ಹೊಡೆದಿದ್ದಾರೆ ಸರ್ ನಮ್ಮನ್ನ ಎಷ್ಟೋ ಎಲ್ಲ. ಅಲ್ಲ ಸರ್, ಇಲ್ಲಿ ಬಂದು ಗಲಾಟೆನೂ ಮಾಡ್ತಿದ್ರು ಅವಾಗ ಸರ್. ಅವಾಗ ಲೋಕಲ್ ಹುಡುಗರು ಇರ್ತಿದ್ದಲ್ಲ, ಒಂದು ಸ್ವಲ್ಪ ಇದನ್ನು ಮಾಡ್ಕೊಂಡು ಮಾಡ್ತಿದ್ರು ಅವಾಗ ಸ್ಟಾರ್ಟಿಂಗ್ ಸರ್. ನಾವು ಫಸ್ಟ್ ಮಾಡಿದಾಗ ಅವಾಗೆಲ್ಲ ಸಹಿಸ್ಕೊಂಡು ಹೋಗ್ತಿದ್ದೆ ಸರ್. ಅದು ಒಬ್ಬ ನಮ್ಮ ಪೊಲೀಸರು ಇದ್ರು ಸರ್, ಇಲ್ಲ ನಮ್ಮ ಉತ್ತರ ಕರ್ನಾಟಕದವರು. ಅವರೆಲ್ಲ ಸಪೋರ್ಟ್ ಮಾಡ್ತಿದ್ರು ಸರ್. ಅವ್ರು ಏನದು ನಿಮ್ಗೆ ಏನಾರು ಏನು ಮಾಡಿದ್ರು ಹೇಳ್ರಿ, ಇದು ಮಾಡಿರಿ ಅಂತಂದು ಹೇಳ್ತಿದ್ರು. ಆ ಪ್ರಕಾರ ನಾವು ಇದು ಮಾಡ್ತಿದ್ವಿ. ಅವಾಗಲಿಂದ ನಮ್ಗೆ ಇದಾಯ್ತು ಸರ್. ಮತ್ತು ಧೈರ್ಯ ಬಂತು, ಇದಾಯ್ತು, ಎಲ್ಲ ಮಾಡ್ಕೊಂಡು ಬಂದಿವಿ ಸರ್. 8,000, 9,000 ಹಿಂಗೆ 10,000 ಈ ಥರ ಇತ್ತು ಸರ್ ಅದು. ಹಾಂ ಸರ್, ಇತ್ತು ಸ್ಟಾರ್ಟಿಂಗಲ್ಲೇ ಇತ್ತು ಸರ್. ಅವಾಗ ಯಾವ ವೆಜ್ ಇರಲಿಲ್ಲ ಸರ್. ಇಲ್ಲೇ ನಮ್ದು ಒಂದು ಇತ್ತಲ್ಲ ಸರ್. ಅದು ಉತ್ತರ ಕರ್ನಾಟಕ ಊಟ ಅಂದರೆ ಎಲ್ಲರೂ ಇಷ್ಟಪಡ್ತಿದ್ರು. ಇವಾಗೆಲ್ಲ ಜಾಸ್ತಿ ಆಗಿದಾವೆ ಸರ್. ಇದು ಜೋಳದ ರೊಟ್ಟಿ ಅಂಗಡಿ ಅಂದರೆ ಅವಾಗ ಯಾವ ಇರಲಿಲ್ಲ ಸರ್, ನಮ್ಮದೇ ಒಂದು ಇತ್ತು ಜಾಸ್ತಿ. ಅವಾಗ ನಮ್ಮ ತಮ್ಮಗೆ 1,000 ರೂಪಾಯಿ ಕೊಡೋಕೆ ಸತ ಇರಲಿಲ್ಲ ನಮ್ಮ ಮನೆಗೆ. 1,000 ರೂಪಾಯಿ ಕೊಡೋಕೆ ಇರಲಿಲ್ಲ. ಅಂಥ ಟೈಮ್ನಾಗ ನಾ ಇಲ್ಲಿ ಬಂದು ಇದನ್ನು ಮಾಡಿ ಹೊಳ್ಳಿ ಮತ್ತು ಬೇರೆದವ್ರ ಅಕೌಂಟಿಗೆ ಹಾಕಿ ಇದನ್ನು ಮಾಡಿಕೊಂಡು ಹಾಕಿದ ಮೇಲೆ ಇದು ಮಾಡ್ತಿದ್ವಿ ಸರ್. ಅವಾಗ ಹೊಳ್ಳಿ ನಾವೇನು ಖರ್ಚಿರ್ಲಿಲ್ಲ ಸರ್. ಅವಾಗ 10 ರೂಪಾಯಿ ಒಂದು ವಾರಕ್ಕೆ ಖರ್ಚು ಮಾಡ್ತಿದ್ವಿ ಸರ್. ಅವಾಗ ಕಾಯಿನ್ ಬಾಕ್ಸ್ ಅಂತಂದಿತ್ತು ಸರ್. ನಾವು ಸ್ಟಾರ್ಟಿಂಗ್ ಬಂದ ಕಾಯಿನ್ ಬಾಕ್ಸಿಂದ ಮನೆಗೆ ಸಂಡೇ ಬಂತಂದ್ರೆ ರವಿವಾರಕ್ಕೊಮ್ಮೆ ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮವ್ವ ಎಲ್ಲ ಬೇರೆದವ್ರ ಮನೆಗೆ ಹೋಗಿ ಕಾಯ್ಕೊಂತ ಕುಂದಿರ್ತಿದ್ರು. ಫೋನ್ ಮಾಡ್ತಾನೆ ಅಂತಂದು ಬೇರೆದವ್ರ ಮನೆಗೆ ಕಾಯ್ಕೊಂತ ಕುಂದಿರ್ತಿದ್ರು ಸರ್. 7 ಗಂಟೆಗೆ ನಾವು ಕರೆಕ್ಟಾಗಿ ಹೋಗಿ ಕಾಯಿನ್ ಬಾಕ್ಸಿಂದ ಫೋನ್ ಹಚ್ತಿದ್ವಿ. ಹಾಂ, ಸಾಯಂಕಾಲ ಸರ್. 10 ಕಾಯಿನ್ ತೊಗೊಂಡಿರ್ತಿದ್ವಿ. 10 ನಿಮಿಷ ಮಾತಾಡಿ ಅಷ್ಟಕ್ಕೆ ಕಟ್ ಸರ್. ಅವ್ರು ಎಲ್ಲರೂ ಏನು ಮಾತಾಡ್ಬೇಕು ಅವಾಗ ಮಾತಾಡ್ಬೇಕು, ವಾಪಸ್ ಏನು ಮಾತಾಡ್ತಿರ್ಲಿಲ್ಲ ಸರ್. ಹಾಂ ಸರ್. ಇಲ್ಲ ಸರ್, ನಮ್ದು ಏನು ಖರ್ಚು ಅಲ್ಲ ಸರ್. ಪೇಮೆಂಟ್ ಬರೋದ 2,000 ರೂಪಾಯಿ ಇತ್ತು. ಅದು 2,000 ರೂಪಾಯಿದಾಗ ಎಲ್ಲ ಇದು ಮಾಡ್ಕೋಬೇಕಲ್ಲ ಸರ್. ಅದು ಹಾಗಾಗಿ ಎಲ್ಲ ಇದು ಮಾಡ್ಕೊಂಡು ಇದು ಮಾಡ್ತಿದ್ವಿ ಸರ್. ಒಂದು ಎಷ್ಟೋ ದಿನ ಸರ್ ನಾವು ನೀರು ಕುಡಿದು ಮಲ್ಕೊಂಡಿವಿ ಸರ್. ನೈಟ್ ಎಲ್ಲ ಬ್ಯಾಚಲರ್ ಇದ್ವಿ ಅವಾಗೆಲ್ಲ. ಆವಾಗ ಓಟಿ ಅಂತಂದು ಹೊರಗಡೆ ಕಳಿಸ್ತಿದ್ರು ಅನ್ಲೋಡ್ ಮಾಡೋಕೆ. ಅದಕ್ಕೆಲ್ಲ ಆ ಹೊಳೆ ಬರತ್ಲೆ ಏನು ಅಡುಗೆ ಇರ್ತಿದ್ದಿಲ್ಲ, ನೀರು ಕುಡ್ದೆ ಮಲ್ಕೊತಿದ್ವಿ ಎಷ್ಟೋ ದಿನ. ಎಷ್ಟೋ ಸರಿ ಮಲ್ಕೊಂಡಿದ್ವಿ ಸರ್ ಆ ಥರ. ಹಾಂ, ಚೇರ್ ಎತ್ತ ಇಳಿಸಿ ಬರ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ಲೇಟ್ ಆಗ್ತಿತ್ತು ಸರ್. ವೈಟ್ ಫೀಲ್ಡು ಅಲ್ಲೆಲ್ಲ ಹೋಗ್ತಿದ್ವಿ. ಬರ್ಬೇಕಾದ್ರೆ ಲೇಟ್ ಆಗಿತ್ತು. ಲೇಟ್ ಆದಾಗ ಮತ್ತೆ ಇಲ್ಲಿ ಅಡುಗೆ ಇರ್ತಿರ್ಲಿಲ್ಲ. ಮತ್ತು ಹಂಗಾಗಿ ನೀರು ಕೂಡ ಮಲ್ಕೊತಿದ್ವಿ ಎಷ್ಟೋ ಸರಿ ಮಲ್ಕೊಂಡಿದ್ವಿ ಸರ್. ಸರ್ ಬಂಡವಾಳ ಅಂದ್ರೆ ಈಗ ಸ್ಟಾರ್ಟಿಂಗ್ ನಾವು ನಮ್ಮ ತಮ್ಮ ಆಮೇಲೆ ಜಾಬ್ ಆಯ್ತು ಸರ್. ಅವಾಗ ಮಿಲ್ಟ್ರಿ ಒಳಗೆ ಹೋಯ್ತಾನೆ ಸರ್. ಈ ಮಿಲ್ಟ್ರಿ ಜಾಬ್ ಆಯಿತು. ಜಾಬ್ ಆದಮೇಲೆ ಅವ್ನು ಸರ್. ಹೋಗಿ ಟ್ರೈನಿಂಗ್ ಮುಗಿಸಿದ ಮ್ಯಾಗ ಅವ್ನಿಗೊಂದು ಬಲ್ಕ್ ಅಮೌಂಟ್ ಅಂತಂದು 1,70,000 ಬಂದು ಸರ್. ಅದು ಅವಾಗ ಟ್ರೈನಿಂಗ್ ಮುಗಿಸಿದ ಮೇಲೆ ಅವಾಗ ನನಗೆ 1,50,000 ರೂಪಾಯಿ ಕೊಟ್ಟನು ಸರ್. ಅವಾಗ 1,50,000 ರೂಪಾಯಿ ಕೊಟ್ಟ. ಇನ್ನೊಬ್ಬ ನಮ್ಮ ಪಾರ್ಟ್ನರ್ ಇದ್ನಲ್ಲ, ಅವ್ರದ್ದು ಜಮೀನು ಮಾರಿದ್ರು. ಆ ಜಮೀನು ಮಾರಿದಾಗ ಅವರು 1,50,000 ರೂಪಾಯಿ ತಗೊಂಬಂದಿದ್ದ. ಇಬ್ಬರು 1,50,000 ರೂಪಾಯಿ ಹಾಕಿ 3,00,000 ರೂಪಾಯಿ ಬಂಡವಾಳ ಹಾಕಿ ಮಾಡಿದ್ವಿ ಸರ್. ಅದು ಮಾಡಿದ್ವಿ ಸರ್. ಅದು ಬಂಡವಾಳ ಹಾಕಿದ್ವಿ ಸರ್. ಹಾಂ, 15 ವರ್ಷದ ಹಿಂದೆ ಸರ್. ಇದು ಅವಾಗೆಲ್ಲ ಬಂಡವಾಳ ಹಾಕಿ ಮಾಡಿದ್ವಿ ಸರ್. ಬಂಡವಾಳ ಇಬ್ಬರದು ಒಂದು ಅವ್ನು 1,50,000 ಲಕ್ಷ, ನಾನು 1,50,000 ರೂಪಾಯಿ ಹಾಕಿ ಬಂಡವಾಳ ಹಾಕಿ ಮಾಡಿದ್ವಿ. ಮಾಡಿದ್ವಿ. ರಿಸ್ಕ್ ಅನಿಸ್ಲಿಲ್ವಾ ಜಾಬ್? 1,50,000 ಲಕ್ಷ ಹೋಗಿಬಿಟ್ಟಿದ್ರೆ ಬಹುಶಃ ವ್ಯಾಪಾರ ಆಗ್ತದೆ, ಸಮಸ್ಯೆ ಇಲ್ಲ ಸರ್. ಇತ್ತು, ಆದ್ರೆ ಏನು ಮಾಡೋದು, ಧೈರ್ಯ ಮಾಡಿ ಅವ ಆಗತ್ತಂತ ಒಂದು ಕಾನ್ಫಿಡೆನ್ಸ್ನಾಗ ಇದು ಮಾಡಿದ್ವಿ ಸರ್. ಅದು ನಾವು ಮತ್ತು ಧೈರ್ಯದ ಮ್ಯಾಗ ಮಾಡಿದ್ವಿ ಸರ್. ಆಯ್ತು ಸರ್. ಅದು ಮಗು ಇದು? ಹಾಂ ಸರ್, ನಮ್ಮ ಮಗು ಸರ್ ಇದು. ಸರ್ ಈಗ ಒಂದು 8 ತಿಂಗಳದಾಗಿದ್ದಾನೆ ಸರ್. ಎಷ್ಟು ಮಕ್ಕಳು? ಒಬ್ಬನೇ ಸರ್. ಹಾಂ ಸರ್, ಒಬ್ಬನೇ ಇದ್ದಾನೆ ಸರ್. ಅಭಿನವ್ ಸರ್. ಬನ್ನಿ. ರೊಟ್ಟಿ ಚಪಾತಿ ಎಲ್ಲ ಒಳಗಡೆ ಮಾಡ್ತೀವಿ ಸರ್. ಇಲ್ಲಿ ಅಡುಗೆ ಮಾಡ್ತೀವಿ. ಈ ಕಡೆ ಎಲ್ಲ ರೊಟ್ಟಿ ಮಾಡ್ತೀವಿ ಸರ್. ರೊಟ್ಟಿ ಚಪಾತಿ ಇಲ್ಲೆಲ್ಲ ಈ ಕಡೆ ಮಾಡೋದು.
ಎಲ್ಲ ಹಂಚಿರ್ತದೆ ಸರ್, ಈ ಕಡೆ ಒಂದು ಈ ಕಡೆ ಒಂದು. ಇಲ್ಲೆಲ್ಲ ರೊಟ್ಟಿ ಚಪಾತಿ, ಈ ಕಡೆ ಒಂದು ರೊಟ್ಟಿ ಮಾಡ್ತಾರೆ, ಈ ಕಡೆ ಚಪಾತಿ ಮಾಡ್ತಾರೆ ಸರ್. ಹಾಂ, ಬಡಿದೆ. ಯಾರು ಬಡಿತಾರೆ? ನಮ್ಮ ಮಿಸ್ಸಸ್ ಇದ್ದಾರೆ ಸರ್, ಅವ್ರು ಮಾಡ್ತಾರೆ ಸರ್. ಎರಡು ಮಗು ಇದೆ, ಮಗುನ ಕರ್ಕೊಂಡು ಎಲ್ಲರೂ ಕರ್ಕೊಂತೀವಿ ಸರ್. ಹುಡುಗರು ಎಲ್ಲರೂ ಇರ್ತೀವಲ್ಲ, ಅವರು ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತೀವಿ ಸರ್. ಹ್ಞೂ ಸರ್. ಇಲ್ಲೇ ಮಲ್ಕೊಂತೀವಿ ಸರ್. ಮಲ್ಗಾಕಂತಂದು ಮಂಚದಲ್ಲಿ ಕಟ್ಟಿಬಿಟ್ಟಿದ್ದೀವಿ. ಇಲ್ಲೇ ಮಲ್ಕೊಂಡಂದ್ರೆ ಇಲ್ಲೇ ಹಾಕ್ಬಿಡ್ತೀವಿ ಸರ್. ಹಾಂ, ಮಗುನ ಇಲ್ಲೇ ಹಾಕ್ಬಿಡ್ತೀವಿ ಸರ್. ಹಾಂ ಸರ್, ಏನು ಮತ್ತೆ ಇನ್ನೇನು ಮಾಡಕ್ಕೆ ಸರ್, ಇದು ಮಾಡ್ಕೊತೀವಿ ಸರ್, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ. ಫ್ಯಾನ್ ಹಚ್ಚಿರ್ತೀವಿ, ಒಂದು ಸ್ವಲ್ಪ ಈ ಜಳ ಜಾಸ್ತಿ ಇತ್ತಂದು ಫ್ಯಾನ್ ಹಾಕಿ ಮಾಡ್ತೀವಿ ಸರ್. ಈಗ ಏನು ಟೈಮಿಂಗ್ ಸರ್? ಬೆಳಗ್ಗೆ 11 ಗಂಟೆಯಿಂದ ನೈಟ್ 11 ಗಂಟೆ ತನಕ ಇರ್ತೀವಿ ಸರ್. ಬೆಳಿಗ್ಗೆ 12 hours? ಹಾಂ, 12 hours. ಅಂದರೆ ಮಧ್ಯಾಹ್ನ ಊಟ, ರಾತ್ರಿ ಊಟ? ಹಾಂ, ಅಷ್ಟೇ ಸರ್. ಬೆಳಗ್ಗೆ 11 ಗಂಟೆಯಿಂದ ನೈಟ್ 11 ಗಂಟೆ ತನಕ ಸ್ಟಾರ್ಟಿಂಗ್ ಅದೇ ಟೈಮಿಂಗ? ಹಾಂ ಸರ್, ಅದೇ ಟೈಮ್. ಬಟ್ ಬೆಳಗ್ಗೆ 11 ಶುರು ಮಾಡಬೇಕು ಅಂದರೆ ಅದು ಮೊದಲು ತಯಾರಿ ಇರುತ್ತೆ? ಹ್ಞೂ ಸರ್, ಎಲ್ಲ ರೆಡಿ ಮಾಡಿ. ದಿನಚರಿ ಏನಿರುತ್ತೆ? ದಿನ ಒಂದೊಂದು ಕಾಳು ಪಲ್ಯ ಡೈಲಿ ಒಂದೊಂದು ಚೇಂಜ್ ಮಾಡ್ತೀವಿ ಸರ್. ಇವತ್ತು ಮಡಿಕೆ ಕಾಳು ಮಾಡಿದ್ದೀವಿ, ನಾಳೆ ಹೆಸರು ಕಾಳು, ಅಲಸಂದೆ ಕಾಳು, ಕಡಲೆಕಾಳು, ಈ ಥರ ಡೈಲಿ ಒಂದೊಂದು ಚೇಂಜ್ ಮಾಡ್ತೀವಿ ಸರ್. ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೀವಿ. ಎಲ್ಲ ಪಲ್ಯ ರೈಸು ಇವನ್ನೆಲ್ಲ ಮುಂಚೆನೇ ಮಾಡಿ ಇಟ್ಕೊಂಡಿರ್ತೀವಿ ಸರ್. ಅವ್ರಿಗೆಲ್ಲ ಖಾಲಿ ಆದಂಗೆಲ್ಲ ಇದು ಮಾಡ್ತೀವಿ ಸರ್. ಇವಾಗೆಲ್ಲ ಅಲ್ಲಿ ಒಳಗಡೆ ಹಾಂ ಸಾಂಬಾರು ಸರ್. ಈಗ ಖಾಲಿ ಆಯ್ತಲ್ಲ ಸರ್ ಇಷ್ಟೊತ್ತನ. ಈಗ ಇಲ್ಲಿಂದ ಬೆಳಗಿನ ಮಾಡಿರ್ತೀವಿ, ಫುಲ್ ಮಾಡಿರ್ತೀವಿ. ಆಮೇಲೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀವಿ, ಬೆಂಡೆಕಾಯಿ ಪಲ್ಯ ಈ ಥರ ಸರ್. ಬದನೆಕಾಯಿ ಪಲ್ಯ, ಹೊಳ್ಳಿ ಈ ಕಾಳು ಪಲ್ಯ ಅನ್ನ ಎಲ್ಲ ಮಾಡ್ಕೋತಾ ಇರ್ತೀವಿ? ಹಾಂ, ಅನ್ನ ಖಾಲಿ ಆದಂಗೆಲ್ಲ ಮಾಡ್ತಾ ಇರ್ತೀವಿ ಸರ್. ಹಾಂ ಸರ್. ಬೆಳಗ್ಗೆ ಎಷ್ಟೊತ್ತು ಹೇಳ್ತೀರಿ, ಹೇಗಿರುತ್ತೆ ಮಿಡಿ ದಿನ ಸರ್? ಬೆಳಗ್ಗೆ 6 ಗಂಟೆಗೆ ಎದ್ದು ಹೇಳ್ತೀವಿ ಸರ್. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಇನ್ನು 6 ಗಂಟೆಗೆ ಎದ್ದು ತರಕಾರಿ ತೊಗೊಂಬರ್ತೀನಿ ಸರ್. ಇಲ್ಲಿ ಸರಕ್ಕೆ ಹೋಗಿ ತರಕಾರಿ ತೊಗೊಂಬರ್ತೀವಿ. ಸಾರಕ್ಕೆ ಮಾರ್ಕೆಟ್ನಾಗ ತರಕಾರಿ ತೊಗೊಂಬರ್ತೀನಿ. ತರಕಾರಿ ತೊಗೊಂಬಂದು ಆಮೇಲೆ ಬಂದಮೇಲೆ ಹುಡುಗರನ್ನೆಲ್ಲ ಎಬ್ಬಿಸ್ತೀನಿ ಸರ್. 6-7 ಗಂಟೆ ಆಗುತ್ತೆ. 7 ಗಂಟೆಗೆ ಎಬ್ಬಿಸಿ ಅವ್ರನ್ನೆಲ್ಲ ಈಗ ಎಲ್ಲ ಸ್ನಾನ ಮಾಡಿಕೊಂಡು ಬಂದ್ಬಿಡ್ತಾರೆ ಸರ್. 8 ಗಂಟೆ ಅಂತ ಇಲ್ಲಿ ಇರ್ತಾರೆ ಅವರು. ಹಾಂ, ಇರ್ತೀವಿ ಸರ್. 8 ಗಂಟೆಯಿಂದ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ಎಲ್ಲ ಹಂಗೆ ರೈಸ್ ಇಟ್ಕೊಳೋದು ಅದನ್ನೆಲ್ಲ ಹಂಗೆ ಕೆಲಸ ಮಾಡ್ತಿರ್ತೀವಿ ಸರ್. ಮಾಡ್ಕೊಂಡು ಇದು ಮಾಡ್ತೀವಿ. 9-9:30 ಆಗುತ್ತೆ ಸರ್. ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ಇದು ಮಾಡ್ಕೊ 9:30 ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. 11 ಗಂಟೆ ಅಂತ ಎಲ್ಲ ಫಿನಿಶ್ ಆಗಿರುತ್ತೆ ಸರ್. ಜನ ಬರೋಕ್ಕೆ ಸ್ಟಾರ್ಟ್? ಹಾಂ, 11 ಗಂಟೆಯಿಂದ ಸ್ಟಾರ್ಟ್ ಸರ್. ಹಾಂ ಸರ್. ಸೊ 11 ಗಂಟೆಯಿಂದ ಊಟ ಸ್ಟಾರ್ಟ್? ಹಾಂ, ಊಟನ ಸ್ಟಾರ್ಟ್. ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡಂತಾರೆ. ನಂಗೆ ಇರಲಿ ಸರ್, ಇಷ್ಟ ಇರಲಿ ಅಂತಂದು. ಯಾಕಂದ್ರೆ ನಂಗೆ ಜಾಸ್ತಿ ಆಸೆಕ್ಕಿಂತ ಏನಾಗೈತಿ, ನಾ ಕಷ್ಟ ಅನ್ಭವಿಸಿನಲ್ಲ ಸರ್, ಅದು ನಂಗೆ ಸಾಕು. ನಾನು ದುಡ್ದಿದ್ದಕ್ಕೆ ಇದಕ್ಕೆ ಬಂದ್ರೆ ಸಾಕಾಗಿ ಸರ್. ಅದು 2 ಜೋಳದ ರೊಟ್ಟಿಗೆ 30 ರೂಪಾಯಿ ಸರ್. 2 ಚಪಾತಿನ ತೊಗೊಂಡ್ರೆ 30. ರೊಟ್ಟಿ ಎಲ್ಲ 30 ರೂಪಾಯಿನೇ ಇದೆ. ರೈಸನ್ನು ಎಲ್ಲ ಫುಲ್ 30 ರೂಪಾಯಿ, ಹಾಫ್ ರೈಸ್ 20 ರೂಪಾಯಿ ತೊಗೊಳ್ತೀವಿ ಸರ್. ಅಷ್ಟೇ ಸರ್, ಕಡಿಮೆನೇ ಐತೆ ಸರ್. ಇಲ್ಲ ಅವಾಗನು 10, 11, 12 ಸಾವಿರ ಹಿಂಗೆ ಹಾಕಿತ್ತು ಸರ್. ಇವಾಗ ಆಗುತ್ತೆ ಸರ್, ಒಂದು 15 ಸಾವಿರ ಹಿಂಗೆ ಆಗುತ್ತೆ ಸರ್ ಡೈಲಿ. ಹಾಂ, ಆಗುತ್ತೆ ಸರ್. ಎಷ್ಟು ಜನ ಇದ್ದೀರಿ ಸರ್? ಈಗ ನಾನು, ನಮ್ಮ ಮಿಸ್ಸಸ್ಸು, ಇವರು ನಮ್ಮ ಮಳೆಯ ಬಾಮ ಇದೆ. ನಮ್ಮ ಮಿಸ್ಸಸ್ ಸರ್ ತಮ್ಮ ಇವನು ನಮ್ಮ ಊರವನ, ಇವನು ನಮ್ಮ ಅಕ್ಕರ ಮಗ. ಹಾಂ, ಸೂಡಿ ಅವರೇ. ಇನ್ನೊಬ್ಬ ಇದಲ್ಲ, ಇವನು ನಮ್ಮ ಮಾವರ ಮಗ, ಸೋದರ ಮಾವರ ಮಗ. ಇಡೀ ಸೂಡಿ ಇದೆ ಇಲ್ಲಿ? ಹಾಂ ಸರ್, ಸೂಡಿನೇ ಇದೆ ಸರ್. ಸೂಡಿನೇ ಇದೆ. ಹಾಂ ಸರ್. ಸೂಪರ್, ವೆರಿ ನೈಸ್. ಸೊ ಏನು ರಿಸ್ಕ್ ಇಲ್ವಾ? ಸವಾಲುಗಳೇನು? ಈಸಿನ ಇದೆಲ್ಲ ನಡೆಸೋಕ್ಕೆ ಸರ್? ಮಾಡ್ತೀವಿ ಸರ್, ಸವಾಲೆಲ್ಲ ಐತೆ ಸರ್. ಪಾಪನ ಕರ್ಕೊಂಡು ಮಾಡ್ಬೇಕಂದ್ರೆ ಇದಾಯ್ತಲ್ಲ ಸರ್. ಈಗ ಕಷ್ಟನ ಆಯ್ತು ಸರ್. ಅದು ಆದರೂ ಮಾಡ್ಕೊಂಡು ಹೋಗ್ತೀವಿ ಸರ್. ಮತ್ತೆ ಹ್ಞೂ ಸರ್, ಮಾಡ್ತೀವಿ. ಕ್ವಾಲಿಟಿ ಎಲ್ಲ ಕೊಡ್ತೀವಿ ಸರ್. ನೀವೇ ನೋಡಿದ್ರಲ್ಲ ಸರ್. ಈಗೆಲ್ಲ ಏನು ಪೂರ್ತಿ ಕ್ವಾಲಿಟಿ ಕೊಡ್ತೀವಿ ಸರ್. ಏನು ಪ್ರಾಬ್ಲಮ್ ಇರ್ಲಾರ್ದಂಗೆ ನೋಡ್ಕೊಂಡು ಎಲ್ಲ ಇದು ಮಾಡ್ತೀವಿ. ಏನು ಇಷ್ಟೆಲ್ಲ ಬರ್ಬೇಕಾದ ಜನ ಮತ್ತು ನಾವು ಕ್ವಾಲಿಟಿ ಇದ್ದಲ್ಲೇ ಇದು ಮಾಡ್ತೀವಿ ಸರ್. ಎಲ್ಲ ನೀಟಾಗಿ ಮಾಡ್ತೀವಿ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಸೊ ಸಂಡೆ ಗಿಂಡೆ ರಜಾ ಇದೆಯಾ? ಇಲ್ಲ ಸರ್, ಯಾವತ್ತೂ ಸಂಡೆ ಗಿಂಡೆ ಯಾವುದೂ ರಜಾ ಇಲ್ಲ. ದೀಪಾವಳಿ ಪಾಡ್ಯ ದಿನ ಒಂದು ರಜಾ ಮಾಡ್ತೀವಿ ನೋಡಿ ಸರ್. ವರ್ಷಕ್ಕೆ ಒಂದೇ ರಜೆ ಸರ್. ದೀಪಾವಳಿ ಪಾಡ್ಯ ಒಂದೇ ರಜಾ ಮಾಡ್ತೀವಿ ಸರ್. ಮಿಕ್ಕಿದ ದಿನ ಯಾವತ್ತೂ ಮಾಡಲ್ಲ ಸರ್. ಊರಿಗೆ ಹೋಗ್ಬೇಕು, ಮದುವೆ ಶೋಭನ, ಅದೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ್ತೀವಿ ಸರ್. ಈಗ ಯಾರಾದರೂ ಇರ್ತಾರ, ಒಂದು 2 ದಿನ 3 ದಿನ 4 ದಿನ ಹಿಂಗೆ ಇದು ಮಾಡ್ತೀವಿ. ಅಲ್ಲಿಂದ ಊರಿಂದ ಯಾರಾದ್ರೂ ನಮ್ಮ ಹಳ್ಳಿಯ ಯಾರಾದರೂ ಬಂದಿರ್ತಾರೆ ಸರ್, ಆ ಟೈಮಲ್ಲಿ ಹೋಗ್ತಿರ್ತೀವಿ. ಬಟ್ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡ್ತೀವಿ ಸರ್. ಓ, ಈ ಥರ ಒಬ್ರು ಇರೋದು? ಹಾಂ ಸರ್, ಬಾಗ್ಲಾಕಂಗೆ ಇಲ್ಲ? ಇಲ್ಲ ಸರ್, ಯಾವತ್ತೂ ಬಾಗ್ಲಾಕಿಲ್ಲ ಸರ್. ಕಸ್ಟಮರ್ ಬಂದು ನೋಡಿ ಬಾಗ್ಲಾಕಿದೆ ಬಾರೋ ಅಂತ ಇಲ್ಲ? ಇಲ್ಲ ಸರ್, ಯಾವತ್ತೂ ಮಾಡಿಲ್ಲ ಸರ್ ಅದು ಕೆಲಸ. ದೀಪಾವಳಿ ಪಾಡ್ಯ ದಿನ, ದೀಪಾವಳಿ ಪೂಜೆ ಮಾಡ್ತೀವಿ. ಪಾಡ್ಯ ದಿನ ಒಂದು ದಿನ ರಜೆ ಮಾಡ್ತೀವಿ ಸರ್. ಮಿಕ್ಕಿದ ದಿನ ಯಾವತ್ತೂ ಮಾಡಿಲ್ಲ ಸರ್. 15 ವರ್ಷದಿಂದ? ಹಾಂ, ಯಾವತ್ತೂ ಮಾಡಿಲ್ಲ ಸರ್. 15 ವರ್ಷದಿಂದ ಒಂದೇ ರಜೆ ಸರ್. ಯಾವತ್ತೂ ಮಾಡಿಲ್ಲ ಸರ್. ಕೋವಿಡ್ ಟೈಮಲ್ಲೇ ಕ್ಲೋಸ್ ಮಾಡಿದ್ದು ನೋಡಿ ಸರ್. ಮತ್ತೆ ಯಾವಾಗೂ ಮಾಡಿಲ್ಲ. ಕೋವಿಡ್ ಟೈಮಲ್ಲೇ ಒಂದು 2 ತಿಂಗಳು ಮಾಡಿದ್ವಿ. ಅದನ್ನ ಬಿಟ್ಟು ಮತ್ತೆ ಯಾವಾಗೂ ಮಾಡೇ ಇಲ್ಲ. ಹಾಗಾದ್ರೆ ಏನು ಸಕ್ಸಸ್ ಫಾರ್ಮುಲ? ಅದು ಒಂದು ಹಠ ಇತ್ತು ಸರ್ ನಮಗೊಂದು. ಅದು ಒಂದು ಹಠಕ್ಕೋಸ್ಕರ ನಾವು ಇಷ್ಟೆಲ್ಲ ಬೆಳಿಬೇಕಾದ ಸರ್. ಹಂಗೆ ಅದು ಸರ್, ನಾ ಇಷ್ಟೆಲ್ಲ ಕಷ್ಟ ಇತ್ತು, ಇಷ್ಟೆಲ್ಲ ಇದಿತ್ತು. ಅವಾಗೆಲ್ಲ ಜಾಸ್ತಿ ಯಾರು ನಮ್ಗೆ ಸಪೋರ್ಟೂ ಇರಲಿಲ್ಲ ಸರ್. ಯಾವತ್ತು ಯಾರೂ ಇದು ಮಾಡಿಲ್ಲ. ನಮ್ಮ ತಂದೆ ತಾಯಿನೂ ಅಷ್ಟು ಕಷ್ಟ ಇದ್ರು ಸರ್. ಅವರು ಅಷ್ಟು ತಿಳುವಳಿಕೆನೂ ಕಡಿಮೆ ಇತ್ತು. ಹಾಗಾಗಿ ಏನಾರು ಮಾಡ್ಬೇಕು ಅನ್ನೋ ಒಂದು ಆಸೆಗೋಸ್ಕರ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಏನಾದರೂ ಒಂದು ಸಾಧನೆ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು. ಬಟ್ ಎಲ್ಲ ಮಾಡಿದ್ವಿ ಸರ್. ಅದು ಹೆಂಗೆ ದೇವ್ರನ್ನ ನಂಬ್ಕೊಂಡು ಬಂದ್ವಿ, ಅದೇ ಥರನೇ ಎಲ್ಲ ಇದಾಯ್ತು ಸರ್. ಅದು ಒಳ್ಳೇದಾಯ್ತು ಸರ್. ಅದು ಮತ್ತು ತಮ್ಮಗೆ ಜಾಬ್ ಆಯ್ತು ಸರ್. ಎಲ್ಲ ಮಾಡಿದ್ವಿ ಸರ್. ತಂಗಿ ಎಲ್ಲ ಮದುವೆ ಮಾಡಿದ್ವಿ.
ತಂಗಿ ಗಂಡ ಎಲ್ಲ ಪೊಲೀಸ್ ಇದ್ದಾರೆ, ಅವರೆಲ್ಲ ಒಟ್ಟು ಎಲ್ಲ ಚೆನ್ನಾಗಿದ್ದಾರೆ ಸರ್. ಎಲ್ಲರೂ ಚೆನ್ನಾಗಿ. ಮನೆ ಸೂಡಿ ಒಳಗೈತೆ ಸರ್, ಬೆಂಗಳೂರಲ್ಲಿ. ಇಲ್ಲೇ ಬಾಡಿಗೆ ಮನೆ ಮಾಡಿದ್ದೆ ಸರ್. ಇಲ್ಲ ಸರ್, ಬೆಂಗಳೂರಲ್ಲಿ ಎಲ್ಲಿ ಮಾಡೋಕ್ಕೆ ಸರ್, ನಮ್ಗೆ ಊರ ಕಡೆನ ಎಲ್ಲ ಇದು ಮಾಡ್ತೀವಿ ಸರ್. ಹ್ಞೂ ಸರ್. ಹಾಂ ಸರ್, ಹೊಲ ಎಲ್ಲ ಇದೆ, ಮನೆ ಇದೆ, ಎಲ್ಲ ಇದೆ ಸರ್. ಅಪ್ಪ ಅಮ್ಮ ಏನಂತಾರೆ ಈಗ? ಅಪ್ಪ ಅಮ್ಮ ಹೆಂಗೆ ಇದ್ದಾರೆ ಸರ್. ಅಮ್ಮ ಬಂದು ಅಂಗನವಾಡಿ ಆಯಾ ಕೆಲಸ ಮಾಡ್ತಾರೆ ಸರ್. ಅವರು ಆಯಾ ಕೆಲಸ ಅಂದರೆ ಇದು ಹೆಲ್ಪರ್ ಕೆಲಸ ಮಾಡ್ತಾರೆ. ಅಪ್ಪ ಬಂದು ಹಂಗೆ ಜಮೀನು ಎಲ್ಲ ನೋಡ್ಕೊಂಡು ಎಲ್ಲ ಇರ್ತಾರೆ ಸರ್. ಇದು ಮಾಡ್ತಾರೆ. ಊರಿಗೆ ಬಂದಿದ್ದಕ್ಕೂ ಈಗಿರೋದಕ್ಕೂ ನಿಮ್ಮ ತಂದೆ ಖುಷಿ ಇದೆಯಾ? ಹಾಂ ಇದೆ ಸರ್, ತುಂಬ ಇದೆ ಸರ್. ತುಂಬ ವ್ಯತ್ಯಾಸ ಇದೆ ಸರ್. ಒಳ್ಳೆ ಅಭಿಪ್ರಾಯ ಸರ್. ಏನು ಎಲ್ಲ ಒಳ್ಳೆತನದಿಂದ ಮಾತಾಡ್ತಾರೆ ಸರ್. ಎಲ್ಲ ಭಾರಿ ಇದು ಖುಷಿ ಪಡ್ತಾರೆ, ಇದು ಮಾಡ್ತಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸರ್, ಈಗ ಬಂದಿದ್ರು. ಅವರು ಎಲ್ಲ ಹೇಳ್ತಾರೆ ಸರ್, ಎಲ್ಲ ಖುಷಿನ ಇರ್ತಾರೆ ಸರ್. ಎಲ್ಲರೂ ಇಲ್ಲೇ ಹೊರಗಡೆ ಇದ್ದಾರೆ ಸರ್ ಅವ್ರ ಫ್ರೆಂಡ್ಸ್, ಅವರು ಎಲ್ಲ ಖುಷಿನ ಪಡ್ತಾರೆ ಸರ್. ಅವರು ನಾವೆಲ್ಲ ಓದಿದ್ವಿ, ಇದು ಮಾಡಿದ್ವಿ, ನಾವೆಲ್ಲ ಏನೂ ಆಗಿಲ್ಲ, ನೀವು ಓದ್ಲಾರ್ದವು ಇಷ್ಟೆಲ್ಲ ಮುಂದೆ ಬಂದಿ ಅಂತ ಅವ್ರು ಖುಷಿ ಪಡ್ತಾರೆ ಸರ್. ನಾವು ಓದಿಲ್ಲ ಸರ್, ನಿಜವಾಗ್ಲೂ ಏನು ನಮ್ಗೆ ಏನು ಬರೋದಿಲ್ಲ, ಓದಕ್ಕೂ ಬರಲ್ಲ, ಬರೆಯೋಕ್ಕೂ ಬರೋದಿಲ್ಲ, ಅಂಥದ್ದು ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. SLC ಮುಗಿದಿದೆ ಸರ್. ಅವಾಗ ನಾವು SLC ಓದ್ಬೇಕಾದ್ರೆ ಈ ಹಳ್ಳಿ ವಾತಾವರಣ ಗೊತ್ತಲ್ಲ ಸರ್, ಏನು ಅಷ್ಟು ಇದಿರಲಿಲ್ಲ. ದನ ಕಾಯಕ್ಕೆ ಹೋಗ್ತಿದ್ವಿ, ಈ ಥರನ ಮಾಡ್ಕೊತ ಬಂದಿದ್ವಿ ಸರ್. ಅವಾಗ ಇಟಿಗಿ ಅಂತ ನಮ್ಮೂರ ಹತ್ರ ಇಟಿಗಿ ಭೀಮಮ್ಮ ಅಂತಂದೈತೆ ಸರ್. ಹಾಂ, ಭೀಮಾಂಬಿಕೆ ಸರ್. ಹಾಂ ಸರ್, ಅಲ್ಲೆಲ್ಲ ಎಣ್ಣೆ ಮಾರಕ್ಕೆ ಹೋಗ್ತಿದ್ವಿ. ಬಾಟ್ಲಿ ಎಣ್ಣೆ ಮಾರೋದು, ಸ್ಟಿಕ್ಕರ್ ಮಾರೋದು, ಕ್ಯಾಲೆಂಡರ್ ಮಾರೋಕೆ, ಜಾತ್ರೆಯಲ್ಲಿ ಇರ್ತೈತೆ ಅಲ್ಲಿ ಉತ್ತತ್ತಿ ಮಾರಕ್ಕೆ ಹೋಗ್ತಿದ್ವಿ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಒಂದು 10 ವರ್ಷದಾಗಿಂದನೇ ಇದನ್ನು ಮಾಡ್ತಿದ್ವಿ ಸರ್. 10 ವರ್ಷದಿಂದನೇ ಕೆಲಸನ ಮಾಡ್ತಾಯಿದ್ವಿ. ಅವಾಗೆಲ್ಲ ಕಟ್ಟಿಗೆ ಕಡ್ಕೊಂಬಂದು ಅವ್ನು 10 ರೂಪಾಯಿ ಒಂದು ಪೆಂಡಿ ಮಾರಿ ಮಾರ್ತಿದ್ವಿ ಸರ್, ಊರಾಗೆಲ್ಲ ಅಲ್ಲಿ ಅಂಥವೆಲ್ಲ ಮಾಡಿದ್ವಿ ಸರ್. ವ್ಯಾಪಾರ ನಿಮಗೆ 10ನೇ ವಯಸ್ಸಿಂದ ಗೊತ್ತು? ಹಾಂ ಸರ್, 10ನೇ ವರ್ಷದಿಂದ. ಅವಾಗೆಲ್ಲ 10 ವರ್ಷಕ್ಕೆ 12 ವರ್ಷ ಆಯ್ತು ಸರ್. ಅವಾಗ್ಲಿಂದನ ಹುಬ್ಳಿಗೆ, ನಮ್ಮ ಸೂಡಿಯಿಂದ ಹುಬ್ಳಿಗೆ ಹೋಗಿ ಸ್ಟಿಕ್ಕರ್ ತೊಗೊಂಬರ್ತಿದ್ವಿ. ಇಷ್ಟಿಷ್ಟ ಸ್ಟಿಕ್ಕರ್ ಬರ್ತಿದ್ವು ಸರ್ ಅವಾಗ. ಅವು ದೇವ್ರ ಫೋಟೋ ಬರ್ತಿದ್ವು, ಹೀರೋಗಳ ಫೋಟೋ ಇಷ್ಟ ಇರ್ತಿದ್ವು ಸರ್. ಅವಾಗೆಲ್ಲ ಗೋಡೆಗೆ ಅಂಟಿಸೋದು, ಇದಕ್ಕೆ ಗಾಡಿಗೆಲ್ಲ ಅಂಟಿಸ್ತಿದ್ರು. ಅವನ್ನೆಲ್ಲ ಮಾರ್ತಿದ್ವಿ ಸರ್. ಅಂಗಡಿ ಹೋಗಿ ಅಲ್ಲೆಲ್ಲ ಅಲ್ಲೇ ಆಯ್ತು ಸರ್. ಎಲ್ಲ ಊರು ಸಿಟಿ ಎಲ್ಲ ಅಡ್ಡಾಡ್ತಿದ್ವಿ ಸರ್. ಅವಾಗೆಲ್ಲ ಎಲ್ಲಿ ಸಿಟಿ, ಗದಗ, ಹುಬ್ಳಿ, ಧಾರವಾಡ, ಇವೆಲ್ಲ ಏನು ಕೊಪ್ಪಳ, ಇವೆಲ್ಲ ಅದಾವಲ್ಲ ದೊಡ್ಡ ಸಿಟಿ ಇದಾವಲ್ಲ, ಅಲ್ಲೆಲ್ಲ ಹೋಗಿ ಮಾರ್ತಿದ್ವಿ ಸರ್. ಮಾರ್ತಿದ್ವಿ. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ನೈಟ್ ಎಲ್ಲ ಗಾಡಿ ಎಲ್ಲ ಬರ್ತಿದ್ವಲ್ಲ, ಬಸ್ನಾಗೆಲ್ಲ ತೋರಿಸ್ಕೊಂಡು ಮಾರ್ತಿದ್ವಿ. ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ಮಲ್ಕೊತಿದ್ವಿ ಸರ್. ಎಷ್ಟೋ ಸಾರಿ ಮಲ್ಕೊಂಡು ಎಲ್ಲ ಇದು ಮಾಡಿದ್ವಿ ಮಾಡಿ ಈ ಥರ ಎಲ್ಲ ಆಗಿದೆ. ಮದುವೆ ಮನೇಲೆಲ್ಲ ಮಾತುಕತೆ ಆಗಿತ್ತು. ಮನೇಲಿ ಬಂದು ನೋಡಕ್ಕೆ ಹೋಗಿದ್ರು. ಹಿಂಗೆ ಫಿಕ್ಸ್ ಆಯ್ತು. ಮನೇಲಿ ಅವರೇ ಇದು ಡಿಸೈಡ್ ಮಾಡಿ ಮದುವೆ ಮಾಡಿದ್ದಾರೆ ಸರ್. ಅರೇಂಜ್ ಮ್ಯಾರೇಜ್? ಹಾಂ, ಅರೇಂಜ್ ಮ್ಯಾರೇಜ್ ಸರ್. ಅರೇಂಜ್ ಆದ್ಮೇಲೆ ಲವ್? ಹಾಂ ಸರ್. ಯಾವ ವರ್ಷ ಮದುವೆ ಆಗಿದೆ ಸರ್? 3 ವರ್ಷ ಆಯ್ತು ಸರ್ ಮದುವೆ ಆಗಿ. 3 ವರ್ಷ? ಹಾಂ ಸರ್. ಅಲ್ಲ, ಅವ್ರ ಮನೇಲಿ ಎಲ್ಲ ಕೊಡಕ್ಕೆ ರೆಡಿನೇ ಇರಲಿಲ್ಲ ಸರ್. ನನ್ನ ಹೋಟೆಲ್ ಬಿಸ್ನೆಸ್ ಐತಿ, ಹಂಗೈತಿ. ಇವಳದು ಓದಿದ್ಲು ಸರ್, ಡಿಪ್ಲೊಮಾ ಎಲ್ಲ ಆಗೈತೆ ಅವ್ರದ್ದು. ಇವಳು ಮಾಡ್ಕೊಂಡ್ರೆ ನನ್ನೇ ಮಾಡ್ಕೋಬೇಕಂತಂದು ಹಠಕ್ಕೆ ಬಿದ್ದು ಮದುವೆ ಮಾಡ್ಕೊಂಡಿದ್ದೆ ಸರ್. 3 ತಿಂಗಳ ಹಠಕ್ಕೆ ಬಿದ್ದು ಮದುವೆ ಮಾಡ್ಕೊಂಡಿದ್ದಾರೆ ಸರ್. ಹಾಂ, ಹಠಕ್ಕೆ ಬಿದ್ದು ಮದುವೆ ಮಾಡ್ಕೊಂಡಿದ್ದೆ ಸರ್. ಹಂಗೇನಿಲ್ಲ ಸರ್, ಬಿಸ್ನೆಸ್ ಇದೆ ಅಲ್ವಾ, ನಂಗೂ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಹೋಗ್ಬೇಕನ್ನ ಆಸೆ ಇತ್ತು. ನಮ್ಮ ಮನೇಲಿ ಬೇಡ ಅಂತ ಹೇಳಿದ್ರು. ಅದು ಬೇಡ, ನೀನು ಡಿಪ್ಲೊಮಾ ಫೀಲ್ಡ್ ಅಲ್ಲಿ ಇದೆಯಾ, ಅದೇ ತರ ಇಂಜಿನಿಯರ್ ಹುಡುಗ ಮದುವೆ ಮಾಡ್ಕೋ ಅಂತ ಆ ತರ ಅವ್ರು ಇದು ಮಾಡಿದ್ರು. ಬೇಡ ಅಂತ ಹೇಳಿದ್ರು. ನಾ ಇಲ್ಲ, ಇದೇ ಫೀಲ್ಡ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಇದೇ ಫೀಲ್ಡ್ ಅಲ್ಲಿ. ಇಲ್ಲ ಸರ್, ಇದೇ ಮಾಡ್ಬೇಕಲ್ವಾ, ಕಷ್ಟನೇ ಪಡ್ಬೇಕು. ಅದಕ್ಕೆ ಕಷ್ಟ ಪಡ್ತಾ ಮಾಡ್ಬೇಕಲ್ವಾ ಏನಾದ್ರು ಒಂದು. ಏನಿಲ್ಲ ಸರ್, ಸಿಕ್ಕಿರೋದು. ಅಯ್ಯೋ ಇಲ್ಲ ಸರ್, ಅಪ್ಪ ಅಮ್ಮನೇ ಬೆಸ್ಟ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗೆಲ್ಲ ಅವ್ರು ಖುಷಿ ಪಟ್ಟಿದೆ ಸರ್. ಮುಂಚೆ ನೋಡಿರ್ಲಿಲ್ಲಲ್ಲ, ನೋಡ್ಲಾರ್ದ ಅವಾಗೆಲ್ಲ ಬೇಡ, ಈಗ ಜಾಬ್ ಇದ್ದವ್ರಿಗೆ ಕೊಡೋನು ಹಂಗ ಅಂತಂದು ಅವ್ರು ಇದು ಮಾಡಿದ್ರು. ಬಟ್ ಆಮ್ಯಾಗ ಈಗೆಲ್ಲ ನೋಡಿದ ಮ್ಯಾಗ ಇದನ್ನ ಮಾಡಿದ್ಮೇಲೆ ನಾವೆಲ್ಲ ಇಂಥ ಹುಡುಗನ ಎಲ್ಲಿ ಸಿಗ್ತಿರ್ಲಿಲ್ಲ ಅಂತಂದು ಅವ್ರು ಈಗ ಪಶ್ಚಾತ್ತಾಪ ಪಡಿದ್ರು ಸರ್. ಬೆಳಗ್ಗೆ ಬರೋದು ರೊಟ್ಟಿ ಮಾಡ್ತೀನಿ ಸರ್. ಪಾಪು ಇರುತ್ತೆ ಅಲ್ವಾ, ಪಾಪು ಅಲ್ಲಿ ಬಿಟ್ಟು ಬರ್ತೀನಿ. ಒಬ್ರು ಆಂಟಿ ಇದ್ದಾರೆ, ಅವ್ರ ಕಡೆ ಕೊಟ್ಟು ಬರ್ತೀವಿ. ಮತ್ತೆ ಅವರು ಊಟ ಕೊಟ್ಟು ಬರ್ತೀವಿ, ಊಟ ಮಾಡಿಸ್ತಾರೆ. ನಾವು ಬಂದು ರೊಟ್ಟಿ ಮಾಡ್ತೀವಿ. ರೊಟ್ಟಿ ಮಾಡ್ತೀನಿ. ರೊಟ್ಟಿ ಆದ್ಮೇಲೆ ಮತ್ತೆ ಒಂದು ಟೈಮ್ ಹೋಗಿ ನೋಡ್ಕೊಂಡ್ ಬರೋದು. ಆಮೇಲೆ ಇಷ್ಟೊತ್ತಿಗೆ ಕರ್ಕೊಂಡ್ ಬರ್ತೀವಿ. 3 ಗಂಟೆ 3:30 ಕರ್ಕೊಂಡ್ ಬರ್ತೀವಿ. ಮತ್ತೆ ಮನೆಗೆ ಹೋಗೋದು. ಹಾಂ ಸರ್. ನೀವು 10ನೇ ವಯಸ್ಸಿಂದ ವ್ಯಾಪಾರ ಕಲ್ತ್ರಿ, ಈ ಮಗು ಎಷ್ಟು ತಿಂಗಳು ಸರ್? ಈಗ 8 ತಿಂಗಳು. ಇವರು 10ನೇ ವಯಸ್ಸಲ್ಲಿ ವ್ಯಾಪಾರ ಕಲ್ತ್ರಿ, ಈ ಮಗು 8 ತಿಂಗಳಿಗೆ ಕಲ್ತಿದ್ರು. ನಡೀತಾ ಇದೆ ಲೈಫ್? ಹಾಂ ಸರ್, ಚೆನ್ನಾಗಿದೆ ಸರ್. ಈಸಿ ಇಲ್ಲ ಲೈಫ್? ಏನ್ ಸರ್? ಸುಲಭವಾಗಿ ಹೋಗುತ್ತಿಲ್ಲ ಲೈಫ್ ಸರ್. ಹಾಗೆ ನಾವು ಹೆಂಗ್ ಮಾಡ್ತೀವಿ ಅದೇ ತರ ಅಲ್ವಾ ಸರ್? ನಾವು ಲೈಫ್ ಯಾವ ತರ ಲೀಡ್ ಮಾಡ್ತೀವಿ ಆ ತರ. ಈಸಿ ಹೋದ್ರೆ ಈಸಿ ಗೊತ್ತೇ, ಇದಾದ್ರೆ ಇದೆ ಸರ್. ಏನ್ ಮಾಡೋದು, ಜಗಳ ಮಾಡ್ತಿರ್ತಾರ. ನಾನು ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗು, ಎಲ್ಲಿ ಕರ್ಕೊಂಡು ಹೋಗಲ್ಲ ಅಂತಂದು ಹೇಳ್ತಿರ್ತಾರ. ಈಗ ಇಂಥ ಇದ್ರೊಳಗೆ ಎಲ್ಲಿ ಕರ್ಕೊಂಡು ಹೋಗಕ್ಕೆ ಆಗೋದೇ ಇಲ್ಲ ಸರ್. ಹಂಗಾಗಿ ಆಯ್ತು ಅಂತಂದು ಹೋಗೋಣ, ಒಂದಿನ ಹೋಗೋಣ ಅಂತಂದು ಹೇಳ್ಕೊಂತ ಹೋಗ್ತಿರುತ್ತೆ ಸರ್. ಸೊ ಮಾಲ್ಗೆಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ? ಏನು ಬೇಡ ಸರ್, ಚೆನ್ನಾಗಿದ್ರೆ ಸಾಕು ಅಷ್ಟೇ. ಹಾಂ ಸರ್, ಚೆನ್ನಾಗಿದ್ದಾರೆ ಸಾಕು. ಈ ಮಡಿಕೇರಿ, ಕೇರಳ ಟ್ರಿಪ್
ಸೊ ಊರು ಬಿಟ್ಟು ಬಂದಾಗ ಎಷ್ಟಿತ್ತು ಜೇಬಲ್ಲಿ? ಸರ್ ಅವಾಗ ನಂಗೆ 245 ರೂಪಾಯಿ ಕೊಟ್ಟಿದ್ದು ಸರ್. 225 ರೂಪಾಯಿ ಇದಿತ್ತು, ಬಸ್ ಚಾರ್ಜ್ ಇತ್ತು. 245 ರೂಪಾಯಿ ತೊಗೊಂಡಿದ್ದೆ. 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೆ ಸರ್ ನಮ್ಮ ಮನ್ಯಾಗ. ಅವಾಗ ಇಲ್ಲಿ ಬಂದು ಗೊಲ್ರಟ್ಟಿ ಅಲ್ಲಿ ಇದ್ರಲಿಂದ ಕೊಟ್ಟಿಗೆಪಾಳ್ಯಕ್ಕೆ ಹೋಗ್ಬೇಕಾದ್ರೆ 5 ರೂಪಾಯಿ ಚಾರ್ಜ್ ಇತ್ತು ಸರ್. ಅವಾಗ ಅಲ್ಲಿ ಹೋಗಿ ಮುಟ್ಬೇಕಾದ್ರೆ ನಂಗೆ ಇನ್ನೂ 15 ರೂಪಾಯಿ ಹೋಗಿತ್ತು ಸರ್. ನಮ್ಮ ಮಾವಾರಿದ್ರು ಇಲ್ಲೇ, ನಮ್ಮ ಸೋದರ ಮಾವ, ನಮ್ಮ ಅವ್ರ ತಮ್ಮ ಇದ್ದ. ಅವಾಗ ಅವರು ಈ ಕರ್ಕೊಂಬಂದು ಇಲ್ಲಿ ಇದು ಮಾಡಿದ್ರು ಸರ್. ಅದು ಬರ್ಬೇಕಾದ್ರೆ ನಾನೇ ಒಬ್ಬನೇ ಬಂದಿದ್ದೆ. ಇಲ್ಲಿ ಕೆಲಸ ಕೊಡಿಸಿ ಇದು ಮಾಡಿದ್ರು ಸರ್. 245 ರೂಪಾಯಿ ತೊಗೊಂಡು ಗದಗ ಜಿಲ್ಲೆ ಗಜೇಂದ್ರಗಢದ ಹತ್ರ ಇರುವ ರೋಣ ತಾಲೂಕಿನ ಸೂಡಿ, ತುಂಬ ಐತಿಹಾಸಿಕವಾದಂಥ ದೇವಸ್ಥಾನಗಳಿರುವಂಥ ಜಾಗ ಅದು. ಅಲ್ಲಿಂದ ಬಂದು 240 ರೂಪಾಯಿ ಜೇಬಲ್ಲಿದ್ದು ಇವತ್ತಿಗೆ ಬೆಂಗಳೂರಲ್ಲಿ ಭಾಳ ಚೆನ್ನಾಗಿ ಬದುಕ್ತಿರುವಂಥ ಬಸವರಾಜ್ ಮತ್ತು ಅಶ್ವಿನಿ ಅವ್ರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಕೇಳ್ಕೊತೀನಿ. ಇದು ಬನಶಂಕರಿ BDA ಕಾಂಪ್ಲೆಕ್ಸ್ ಏರಿಯಾ, ಅದರ ಹಿಂದ್ಗಡೆ ರಸ್ತೆ ಪ್ಯಾರಲಲ್ ರೋಡ್ ಇದು. ಸೊ ಅಲ್ಲಿ ಇರುವಂಥದ್ದು ಉತ್ತರ ಕರ್ನಾಟಕ ಸುಪ್ರಸಿದ್ಧ ಜೋಳದ ರೊಟ್ಟಿ ಮತ್ತು ಚಪಾತಿ ಅಂಗಡಿ ಅಂತ. ನಾನಿಲ್ಲಿ ಸುಮಾರು 7-8 ವರ್ಷದಿಂದ ಊಟ ಮಾಡ್ತಾ ಇದ್ದೀನಿ. ನಾವು ಒಂದು ಯಾವುದೋ ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡೋ ಟೈಮಿಂದ ಅವಾಗಿಂದ ನೋಡಿದ್ದೆ. ನಾವು ಗಜೇಂದ್ರಗಢ ಸೂಡಿಲಿ ವೀಡಿಯೋ ಮಾಡಿದಾಗ ಇವರೇ ಬಂದು ಮಾತಾಡ್ತಿರೋ ನನಗೆ ಖುಷಿಯಾಗಿತ್ತು. ಸೊ ಇಲ್ಲಿ ನಾವು ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಕಷ್ಟಪಡ್ತಿದ್ದಾರೆ ಬೆಳಗ್ಗೆ 11ರಿಂದ ರಾತ್ರಿ 11. ಸೊ ಏನು ಸಕ್ಸಸ್ ಫಾರ್ಮುಲಾ ನಿಮ್ಗೆ ಗೊತ್ತಾಗುತ್ತೆ. ವರ್ಷಕ್ಕೊಂದು ರಜಾ, ಡೈಲಿ 12 ಅವರ್ಸು ನಿಮ್ಮ ಸಕ್ಸಸ್ ಫಾರ್ಮುಲಾ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಣ್ಣ. ನೆಕ್ಸ್ಟ್ ಒಂದು ಹೋಟ್ಲ್ ಆಗುತ್ತೆ ಸೈಡಲ್ಲಿ ಸರ್. ಅವ್ನು ತುಂಬಾ ಕೇಳ್ತಾನೆ ಸರ್ ನಿಮ್ಮನ್ನ. ಹೌದಾ? ಯಾಕೆ? ಭಾಳ ಅಂದ್ರೆ ಭಾಳ ಕೇಳ್ತೀನಿ ಸರ್. ಅವ್ರ ನೀವು ಯೂಟ್ಯೂಬ್ನಾಗ ಇವ್ರು ಯಾವಾಗ ಬರ್ತಾರೆ ಅಂತ ಭಾಳ ಕೇಳ್ತೀನಿ ಸರ್. ಬಂದಿದ್ರು ನಮ್ಗೆ ಬರ್ತಾರ ತಡಿ ಅಂತಂದು ಹೇಳಿದ್ರಿ, ತುಂಬಾ ದಿನದಿಂದ ಕೇಳ್ತಿದ್ದು ಸರ್. ಸರ್ ಇಲ್ಲಿ ಬಂದು ನಾನು ಸ್ಕೂಲ್ಗೆ ಹೋಗಲಿಲ್ಲ, ಬೆಂಗಳೂರಲ್ಲೇ ನಮ್ಮ ಮಾಮ ಹಿಂಗೆ ಊರಲ್ಲಿ ಏನು ಮಾಡ್ತೀಯ ಇಲ್ಲೇ ಬಂದು ಬಾ, ಸುಮ್ಮನೆ ಅಲ್ಲೇ ಖಾಲಿ ಇರೋಕಿನ ಇಲ್ಲೇ ಕೆಲಸ ಕಲಿತು ಅಂಗಡಿ ಹಾಕಿ ಅಂತ ಬಾರಪ್ಪ ಅಂತ ಕರ್ಕೊಂಡ್ಬಂದರು. ಎಷ್ಟು ವರ್ಷ ಆಯ್ತು? ನಾ ಬಂದು 2 ವರ್ಷ ಆಯ್ತು ಸರ್. ಇವಾಗ ಸ್ವಲ್ಪ ಕೆಲಸ ಕಲ್ಕೊಂತಾಗಿ ಮಾಮ ಕಲಿಸ್ತಾ ಇದ್ರು. ಅದು ಮಾಡು ಇದು ಮಾಡು, ಒಟ್ಟು ಇದನ್ನಲ್ಲೇ ಇದು ಮಾಡ್ಕೊತ ಇರಪ್ಪ ಅಂತ ಕೆಲಸ ಮಾಡ್ಕೊತ ಇರೋ. ಬೇಕಾದ್ರೆ ನೀನು ಇದಾದ್ಮೇಲೆ ಒಂಚೂರು ಇದಾದ್ಮೇಲೆ ಅಂಗಡಿ ಹಾಕೋಮ್ಯಾಗ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ರು ಸರ್. ಆಮ್ಯಾಗ ಆಯ್ತು ಮಾಮ ಅಂತ ನಾವು ಹೇಳ್ಕೊಂಡು ಇಲ್ಲೇ ತಂದೆ ತಾಯಿಗೆ ಹೇಳ್ಕೊಂತ ಇಲ್ಲೇ ಇದ್ದೀವಿ ಸರ್. ಸೊ ನಿಮ್ಮೊಂದು ಹೋಟ್ಲ್ ಆಗುತ್ತೆ ಸದ್ಯಲ್ಲೇ? ಹಾಂ ಸರ್. ಎಷ್ಟು ನಿಮ್ಗೆ ಏಜು? ಸರ್ ನಮಗೆ ಬಂದು ಈಗ 18. ಸೊ ಗಡಿ ದಾಟಿದ್ದೀರಿ ಈಗ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಸರ್. ಶಿಷ್ಯರನ್ನು ತಯಾರು ಮಾಡಿದ್ದೀರಿ, ಥ್ಯಾಂಕ್ ಯು. ಎಸ್, ಒಳ್ಳೆಯದಾಗಲಿ. ಬನಶಂಕರಿಗೆ ಬಂದರೆ ಅವ್ರ ಹತ್ರ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇಸ್ ಮೈ ಪರ್ಸನಲ್ ರೆಕಮೆಂಡೇಶನ್. ಆಲ್ ದ ಬೆಸ್ಟ್. ಊಟ ತುಂಬ ಚೆನ್ನಾಗಿರುತ್ತೆ, ಮನೆ ಊಟ ಥರ ಇದೆ. ಊಟ ಚೆನ್ನಾಗಿದೆ. ನಾವು ಬೆಳಿಗ್ಗೆ ಅಥವಾ ಸಂಜೆ ಬರ್ತಾ ಇರ್ತೀವಿ. ಸುಮಾರು 5 ವರ್ಷದಿಂದ ಬರ್ತಿದ್ದೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಇವರೇ ನಮ್ಮ ಪಾರ್ಟ್ನರ್. ಇವತ್ತು ಈ ಮೆಟ್ಟಿಗೆ ಇರ್ಬೇಕಾ ಕಾರಣ ಅವರೇ ಸರ್. ಸರ್ ಅವ್ರು ಸೂಸೈಡ್ ಮಾಡ್ಕೊಂಡಿದ್ರು. ಮದುವೆ ಆಗಿತ್ತು. ಮದುವೆ ಆಗಿ 1 ತಿಂಗಳಿಗೆಲ್ಲ ಅವರು ಒಂದು ಸ್ವಲ್ಪ ಏನೋ ಫ್ಯಾಮ್ಲಿ ಗಲಾಟೆ ಆಗಿ ಸೂಸೈಡ್ ಮಾಡ್ಕೊಂಡಿದ್ದು ಸರ್. ಬಿಸ್ನೆಸ್ ಕಾರಣಕ್ಕಲ್ಲ? ಇಲ್ಲ, ಬಿಸ್ನೆಸ್ ಕಾರಣಕ್ಕೆ. ಯಾವ ಫ್ಯಾಮ್ಲಿ ಯಾವುದೂ ಇಲ್ಲ ಸರ್. ಅವ್ನ ಮಿಸ್ಸಸ್ಸು ಅವ್ರಿಗೋಸ್ಕರ ಇದಾಗಿತ್ತು ಸರ್ ಪ್ರಾಬ್ಲಮ್ ಆಗಿ. ಮದುವೆ ಆಗಿ 1 ತಿಂಗಳಿಗೆ ಆಗಿತ್ತು ಸರ್ ಹತ್ರ. ಹಾಂ, ಕಂಟಿನ್ಯೂ ಮಾಡ್ಕೊಂಡು ಸರ್. ನನ್ನ ಪಾಲಿನ ದೇವ್ರು ಅವರೇ ಸರ್. ದಿನ ಅವ್ರು ನಂಗೆ ಬೆಳಗ್ಗೆ ಎದ್ದು ಅವ್ರು ಪೂಜೆ ಮಾಡಿಲ್ಲ ಅಂದ್ರೆ ನಮ್ಗೆ ಒಂಥರ ಇದು ನಂಗೆ ಸರ್. ಅದು ನಾನು ಇವತ್ತು ಈ ಥರ ಎಲ್ಲ ಇರ್ಬೇಕಾ ಕಾರಣ ಅವನೇ ಸರ್ ನನಗೆ. ಇವತ್ತು ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಅವನೇ ಸರ್ ನನಗೆ. ಹೆಚ್ಚಿಂದು ಗೌರವ ಅಂದ್ರೆ ಅವಕ್ಕೆ ಕೊಡೋ ಸರ್ ನನಗೆ. ಆ ಥರ ಇವತ್ತು ಅವ್ನು ಇದ್ದಿದ್ದಂದ್ರೆ ಒಂದು ಇದನ್ನ ಬೇರೆ ಇರ್ತಿತ್ತು ಸರ್. ಅಷ್ಟೇ ಕಳೆನ ಬೇರೆ ಇರ್ತಿತ್ತು. ಅವ್ನು ಕಳ್ಕೊಂಡಿದ್ದು ಭಾಳ ಅಂದ್ರೆ ಭಾಳ ಇದಾಗುತ್ತೆ ಸರ್ ನಮ್ಗೆ. ಸರ್ ಹ್ಞೂ ಸರ್. ಅಲ್ಲ, ಅವ್ನು ಕಳ್ಕೊಂಡಿದ್ದು ಭಾಳ ಅಂದ್ರೆ ಭಾಳ ಇದಾಯ್ತು ಸರ್ ನಮ್ಗೆ. ಅದು ಹೆಂಗೆ ಹೇಳ್ಬೇಕಂದ್ರೆ ಗೊತ್ತಿಲ್ಲ ಸರ್. ಆ ಥರ ಅವ್ನು ನೆನಪು ಮಾಡಿಕೊಂಡ್ರೆ ಅವ್ನು ಇದು ಮಾಡಿದ್ರೆ ಸರ್, ಆ ಥರ ಆಟೋಮೆಟಿಕ್ಕಾಗಿ ನಾ ಎಲ್ಲಾದರೂ ಒಬ್ಬನೇ ಕುಂತು ಇದು ಮಾಡ್ಬೇಕಂದ್ರೆ ಸಪ್ರೇಟಾಗಿ ಹೋಗಿ ಕುಂತು ಹತ್ತು ಬರ್ತೀನಿ ಸರ್. ಅವ್ನು ನೆನಪಾಯ್ತಂದ್ರೆ ಅಷ್ಟು ನೋವು ಅನ್ಸುತ್ತೆ ಸರ್. ಕಳ್ಕೊಂಡ್ಮೇಲೆ ತುಂಬ ಇದಾಯ್ತು ಸರ್. ಇಲ್ಲಾಂದ್ರೆ ಅವು ಇದ್ದಿದ್ರೆ ಇನ್ನೂ ಬೇರೆ ಥರ ಇರ್ತಿತ್ತು ಸರ್. ಇನ್ನೂ ಬೆಳಿತಿದ್ವಿ ಸರ್ ನಾವು. ಅವಿಲ್ಲ ಅಂದ್ರೆ ನಂಗೆ ಒಂಥರ ಇದನ್ನ ಆಗೈತೆ ಸರ್. ಅದ್ರ ಹಾಂ ಸರ್, ಜಾಸ್ತಿ ಇದು ಮಾಡಿದ್ವಿ ಸರ್. ಚಿಕ್ಕವ್ರು ಇರಲಿಲ್ಲ, ಎಲ್ಲ ಕಷ್ಟಪಟ್ಕೊಂಡು ಬಂದಿದ್ದು ಸರ್. ತುಂಬ